ಶ್ರೀಯುತ ನರಸಿಂಗರಾವ್ ಕುಲಕರ್ಣಿ ಹುಟ್ಟಿದ್ದು 8ನೇ ಮೇ 1963ರಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ. ಗಂಗಾವತಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ 1979, 1981ರಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನ ಹಾಗೂ 1981, 84ರ ಅವಧಿಯಲ್ಲಿ ಗುಂಜಹಳ್ಳಿ ಹಿರೇನಾಗಪ್ಪ ವಾಣಿಜ್ಯ ವಿದ್ಯಾಲಯದಲ್ಲಿ ಬಿಕಾಂ ಪದವಿಯನ್ನ ಪೂರ್ಣಗೊಳಿಸಿದರು. ಕಾಲೇಜು ದಿನಗಳಿಂದಲೇ RSS ಸಕ್ಕಕ್ಕೆ ಬಂದ ಕುಲಕರ್ಣಿಯವರು ಶಾಖಾ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದರು. ABVP ಜೊತೆಗೂ ಒಡನಾಟ ಬೆಳೆಸಿಕೊಂಡಿದ್ದರು. 1983ರಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSSನ ಸಕ್ರಿಯ ಸದಸ್ಯರಾಗಿ ಸೇವಾ ಮನೋಭಾವನೆಯ ಮೊದಲ ಹೆಜ್ಜೆ ಇಟ್ಟರು. ನಂತರ ಬದುಕಿನ ಬಂಡಿ ಎಳೆಯಲು STD ಬೂತ್, ಖಾಸಗಿ ಫೈನಾನ್ಸ್, ಚೀಟಿ ಹಾಗೂ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದರು. ಹೀಗಿರುವಾಗ ಗಂಗಾವತಿ ಬೀಚಿ ಎಂದೇ ಪ್ರಸಿದ್ಧರಾಗಿರುವ ಬಿ ಪ್ರಾಣೇಶ್ ಅವರ ತಂಗಿಯಾದ ನಂದಾ ಅಲಿಯಾಸ್ ಮಂಜುಳಾ ಅವರನ್ನು ಮೇ 19, ಡಿಸೆಂಬರ್ 1989ರಲ್ಲಿ ಮದುವೆಯಾದರು. ಅವರಿಗೆ ವಿದ್ಯಶ್ರೀ ಹಾಗೂ ಉಪೇಂದ್ರ ಎಂಬ ಇಬ್ಬರು ಮಕ್ಕಳು. ತದನಂತರ 1995ರಲ್ಲಿ BJP ಸಂಘಟನೆಗೆ ಅಧಿಕೃತವಾಗಿ ಸೇರ್ಪಡೆಯಾದ ಕುಲಕರ್ಣಿಯವರು 2000 ಇಸ್ವಿಯಿಂದೀಚೆಗೆ ಒಟ್ಟು 4 ಬಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರಸ್ತುತ ಜಿಲ್ಲಾ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು H. ಗಿರೇಗೌಡರು, ಕರಡಿ ಸಂಗಣ್ಣ, ಹಾಲಪ್ಪ ಆಚಾರ್ಯರಂತಹ ಹಿರಿಯ ನಾಯಕರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ಸಿಂಗನಾಳ ವಿರೂಪಾಕ್ಷಪ್ಪ, ದೊಡ್ಡನಗೌಡ ಪಾಟೀಲ್, ಬಸವರಾಜ್ ದಡೇಸುಗೂರ್ರಂಥ ಕಿರಿಯರಿಗೂ ಮಾರ್ಗದರ್ಶನ ಮಾಡುತ್ತಾ ಪ್ರಧಾನ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಅಲ್ಲದೆ ಸಂಪೂರ್ಣ ಕಾರ್ಯಕರ್ತನಾಗಿ ಸತತ 30 ವರ್ಷಗಳ ಕಾಲ BJP ಪಕ್ಷದ ಸಂಘಟನೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೆಗಲ ಮೇಲೆ ಹೊತ್ತು ಸಾಗಿದರು. ಪಕ್ಷದ ಸಂಘಟನೆಯೇ ಬದುಕಿನ ಪರಮಧ್ಯೇಯ ಎಂದು ಬದುಕಿದ ಕುಲಕರ್ಣಿಯವರು ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೂ ಅತಿ ಚಿರಪರಿಚಿತ ಮುಖ. ಅಷ್ಟೇ ಅಲ್ಲದೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಕದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಾದ ಸಿಂಧನೂರು ಹಾಗೂ ಸಿರುಗುಪ್ಪ ಕ್ಷೇತ್ರಗಳಲ್ಲೂ ಸಂಘಟನೆಗಾಗಿ ಬೆವರು ಸುರಿಸಿದರು. ಕೊಪ್ಪಳ ಜಿಲ್ಲೆಯ ಯಾವುದೇ ಸಂಘಟನಾತ್ಮಕ ಕೆಲಸಗಳು, ಸಭೆಯಲ್ಲಿ ನೀಡಬೇಕಾದ ಉಪನ್ಯಾಸಗಳು, ಮುಂದಿನ ಕಾರ್ಯ ಚಟುವಟಿಕೆಗಳು, ವೇದಿಕೆ ಮೇಲಿನ ಉಸ್ತುವಾರಿ ಕಾರ್ಯಗಳು, ಹೀಗೆ ಯಾವುದೇ ಕೆಲಸವಿದ್ದರೂ ಸಹ ಕುಲಕರ್ಣಿಯವರ ಉಪಸ್ಥಿತಿ ಅನಿವಾರ್ಯವಾಗಿತ್ತು. ಅವರಿದ್ದಾರೆ ಎಂದರೆ ಎಲ್ಲ ಕಾರ್ಯಗಳು, ಸಭೆ ಸಮಾರಂಭಗಳು ಅಚ್ಚುಕಟ್ಟಾಗಿ ಸಾಗುತ್ತದೆ ಎಂದು ನಾಯಕರೇ ನಿಟ್ಟುಸಿರಿಂದ ಇರುತ್ತಿದ್ದರು. ಅವರ ಕಾರ್ಯಬದ್ಧತೆಗೆ ಈ ಕಾರ್ಯಗಳೇ ಸಾಕ್ಷಿಗಳಾಗಿತ್ತು. ರಾಜಕೀಯಕ್ಕೆ ಬರುವ ಪ್ರತಿಯೊಬ್ಬರೂ ಏನನ್ನಾದರೂ ಮಾಡಿಕೊಳ್ಳಲೇಬೇಕು, ಅಧಿಕಾರ ದಕ್ಕಿಸಿಕೊಳ್ಳಲೇಬೇಕು, ಪದವಿಗಾಗಿ ಹಂಬಲಿಸುವುದು, ಹೀಗೆ ನಾನಾ ಪಡಿಪಾಟಲು ಪಟ್ಟು ರಾಜಕೀಯ ಕೊಳೆಯನ್ನು ಅಂಟಿಸಿಕೊಳ್ಳುವ ಕಾಲದಲ್ಲಿ ಕುಲಕರ್ಣಿಯವರು ಎಂದೂ ಅಧಿಕಾರಕ್ಕೆ ಆಸೆ ಪಡದೆ, ಪದವಿಗಾಗಿ ಹಂಬಲಿಸದೆ, ಕಮಲದ ಹೂವಿನ ಮೇಲಿನ ಪರಿಶುದ್ಧ ಜಲ ಬಿಂದುವಿನಂತೆ ಸತತ 30 ವರ್ಷಗಳ ಕಾಲ ಸಂಘಟನಾತ್ಮಕ ಜೀವನದಲ್ಲಿ ತಮ್ಮ ಮೇಲೆ ಎಂದಿಗೂ ಕಪ್ಪು ಚುಕ್ಕೆ ಬರದಂತೆ ಜೀವನವನ್ನು ಸಾಗಿಸಿದವರು. ಕಿರಿಯರು ಪಕ್ಷದ ಮಟ್ಟದಲ್ಲಿ ಯಾವುದೇ ಹಂತದಲ್ಲಿ ಬೇಸರಿಸಿಕೊಂಡಾಗ ಅವರಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರ ಮಾರ್ಗದರ್ಶನದಲ್ಲಿಯೇ ಇಂದು 100 ಯುವಕರು ಕೊಪ್ಪಳ ಜಿಲ್ಲಾ BJP ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು. ಸದಾ ಹಸನ್ಮುಖಿ, ಕುಟುಂಬಕ್ಕೆ ಹಾಗೂ ಕೌಟುಂಬಿಕ ಮೌಲ್ಯಗಳಿಗೆ ಅತ್ಯಂತ ಹೆಚ್ಚು ಒತ್ತು ಕೊಡುತ್ತಿದ್ದ ಸಂಪೂರ್ಣ ಮಾತೃ ಹೃದಯಿ ಮನುಷ್ಯ. ಅಂತಹ ನರಸಿಂಗರಾವ್ ಕುಲಕರ್ಣಿಯವರಿಗೆ ಜೀವಿತ ಕಾಲದಲ್ಲಿ ಒಂದು ಒಳ್ಳೆಯ ಪದವಿ ಹಾಗೂ ಸಣ್ಣ ಅಧಿಕಾರವೂ ಸಿಗದೆ ಹೋದಿದ್ದು ವಿಪರ್ಯಾಸವೇ ಸರಿ. ಪಕ್ಷದ ಬಗ್ಗೆ ಇಂಚಿಂಚೂ ಮಾಹಿತಿ ಹೊಂದಿದ್ದ, ಸಂಘಟನೆಗೆ ಬೇಕಾದ ಎಲ್ಲವನ್ನೂ ನೀಡುತ್ತಿದ್ದ ಅತ್ಯಂತ ಪ್ರಾಮಾಣಿಕ, ಸ್ವಾಭಿಮಾನಿ ಕಾರ್ಯಕರ್ತ ನರಸಿಂಗರಾವ್ ಕುಲಕರ್ಣಿಯವರು ಕಳೆದ ಜೂನ್ 5, 6, 2025ರಂದು ಸಂಬಂಧಿಕರ ಮದುವೆಗೆಂದು ಬೆಳಗಾವಿಗೆ ಹೋಗಿದ್ದ ಸಂದರ್ಭದಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಇಹಲೋಕವನ್ನು ತ್ಯಜಿಸಿದರು. ತಮ್ಮನ್ನೇ ನಂಬಿದ್ದ ಕುಟುಂಬವನ್ನಷ್ಟೇ ಅಲ್ಲದೆ ಕೊಪ್ಪಳ ಜಿಲ್ಲಾ BJP ಹಾಗೂ ಸಾವಿರಾರು ಕಾರ್ಯಕರ್ತರನ್ನು ಶೋಕಸಾಗರದಲ್ಲಿ ಮುಳುಗಿಸಿದರು. ಅವರ ಅನುಪಸ್ಥಿತಿ ಹಾಗೂ ಅನಾಥ ಪ್ರಜ್ಞೆ ಕೊಪ್ಪಳ ಜಿಲ್ಲಾ BJP ಸಂಘಟನೆಗೆ ಯಾವತ್ತೂ ಕಾಡುತ್ತಲೇ ಇರುತ್ತದೆ.